ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಾದರೂ ಹೇಳಿ, ನಾವಿಬ್ರು ಹೊರಗಡೆ ಹೋದರೆ ಲೀಲಾಗೆ ಯಾಕೆ ಬೇಜಾರಾಗುತ್ತೆ? ಅವಳಿಗೆ ಯಾಕೆ ನೋವಾಗಬೇಕು? ಹೋದ್ಸಲ ನಾನು ನೀವು ಹೊರಗಡೆ ಹೋಗಬೇಕು ಅಂತ ಅವಳೇ ತಾನೇ ಒತ್ತಾಯ ಮಾಡಿದ್ದು. ಹಾಗಿದ್ದಾಗ ನಾವಿಬ್ರು ಹೊರಗಡೆ ಹೋದರೆ ಅವಳಿಗೆ ಯಾಕೆ ನೋವಾಗುತ್ತೆ? ಅದು ಆ್ಯಕ್ಚುಲಿ ಅಯ್ಯೋ ರಾಮ, ಅಂತ್ರ ನಾನು ಹೇಳಿದ್ದನ್ನ ನೀನು ಬೇರೆ ಥರನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದೀಯ ಅನ್ಸುತ್ತೆ. ಈಗ ನೋಡು, ನೀನು ರಾಮ್ ಒಟ್ಟಿಗೆ ಹೊರಗಡೆ ಹೋದರೆ ಲೀಲಾಗೆ ಖಂಡಿತ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ಮಲಕ್ಕೊಳ್ಳೋ ಅಷ್ಟು ಹೊತ್ತು ಬಿಟ್ಟು ದಿನದ 24 ಗಂಟೆನೂ ಒಟ್ಟಿಗೆ ಇರ್ತೀರ. ಅಂತರ ಎಲ್ಲಿ ಅಂತ ಕೇಳಿದ್ರೆ ಲೀಲಾ ಜೊತೆ ಅಂತಾರೆ, ಲೀಲಾ ಎಲ್ಲಿ ಅಂತ ಕೇಳಿದ್ರೆ ಅಂತರ ಜೊತೆ ಇದ್ದಾಳೆ ಅಂತಾರೆ. ಹೀಗಿರೋವಾಗ ನೀವಿಬ್ರು ಒಟ್ಟಿಗೆ ಹೊರಗಡೆ ಹೊಟ್ಟೋದ್ರೆ ಲೀಲಾಗೆ ಒಂಟಿ ಅಂತ ಅನಿಸಿ ಬೇಜಾರಾಗುತ್ತೇನೋ ನೋವಾಗುತ್ತೇನೋ ಅಂತ ಹಾಗೆ ಹೇಳಿದೆ ಅಷ್ಟೆ. ಓ ಹಾಗ? ನಾನಿದನ್ನು ಯೋಚನೆ ಮಾಡಿರಲಿಲ್ಲ. ಆದರೆ ನನ್ನ ಪ್ರಕಾರ ಲೀಲಾಗೆ ನೋವಾಗಲ್ಲ ಅನಿಸುತ್ತೆ. ಯಾಕಂದರೆ ನಾನು ಅಭಿ ಹತ್ರ ಇದ್ದಷ್ಟು ಲೀಲನ್ಗೆ ತುಂಬ ಖುಷಿ ಆಗುತ್ತೆ. ಅವತ್ತು ನಾನು ಅಭಿ ಹೊರಗಡೆ ಹೋಗಬೇಕು ಅಂತ ಹೊರಟಾಗ ಹೋಗೋಕ್ಕಾಗಲಿಲ್ವಲ್ಲ, ಆಗ ಅವಳಿಗೆ ತುಂಬ ಬೇಜಾರಾಗಿದ್ದು, ನೋವಾಗಿದ್ದು. ಅದನ್ನು ನಾನು ಗಮನಿಸಿದ್ದೀನಿ. ಹಾಗಿದ್ದಾಗ ಅವಳಿಗೇನು ನೋವಾಗಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಪ್ಪ, ಅಂತರಾಗೆ ಬೇರೆ ಏನು ಕೇಳಿಸಿಲ್ಲ. ದೇವ್ರ ದೊಡ್ಡವನು. ಸರಿಮಾ, ನಾ ಬರ್ತೀನಿ. ಆ ಸೀರೆ ಕೇಳಬೇಕು ಅಂದ್ಕೊಂಡು ಬಂದೆ. ಅಮ್ಮ ಇದ್ರೂ ಕೇಳೋಕ್ಕಾಗಲಿಲ್ಲ. ಈಗ ಕೇಳ್ಬಿಡ್ಲಾ? ಅಯ್ಯೋ, ಸಂಕೋಚ ಆಗ್ತಿದ್ಯಲ್ಲ, ಏನು ಮಾಡಲಿ? ಅಂದ್ರ ಏನಾರ ಹೇಳ್ತೀಯಾ? ನಾನಾ? ಇಲ್ವಲ್ಲ. ಓಕೆ. ಅದು ಹೇಗೆ ಇವ್ರಿಗೆ ನಾನು ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಗೊತ್ತಾಯ್ತು? ಸತ್ಯ, ಏನು ಮಾತಾಡ್ಕೊಂಡೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಸೀರೆನ ಹೇಗಪ್ಪ ಕೇಳಲಿ? ಅಭಿ, ಹಾಂ ಅಂದ್ರ ಅದೇ ನಿಮ್ಮ ರೂಮಲ್ಲಿ ಫೋಟೋ ಇದೆಯಲ್ಲ? ಹೇ, ಅದು ನೀನೇ? ಹಾ, ಗೊತ್ತಾಯ್ತು. ಆದರೆ ನಿನಗೆ ಆ ಫೋಟೋ ತೆಗೆಸಿದ್ದು ಯಾಕೆ ಅಂತ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ದಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್. ಆ್ಯಕ್ಚುಲಿ ಏನಾಯ್ತು ಅಂದರೆ, ನೀನೊಂದ್ಸತಿ ನನ್ನ ಹತ್ರ ಬಂದ್ಬಿಟ್ಟು ಕೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನನ್ನ ಮುಖ ನೋಡ್ತೀಯ ಅಂತ. ಆಗ ನಾನು ಹೇಳಿದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದೇವತೆ ಮುಖ ನೋಡಿದ್ರೆ ನನ್ನ ಇಡೀ ದಿನ ಖುಷಿಯಾಗಿರುತ್ತೆ ಅಂತ. ಆಗ ನೀನೇನು ಹೇಳಿದೆ, ಅಕಸ್ಮಾತ್ ನಿನಗಿಂತ ಮುಂಚೆ ನಾನು ಎದ್ದೋಗ್ಬಿಟ್ರೆ ನೀನು ಯಾವ ಮುಖ ನೋಡ್ತೀಯಾ ಅಂತ ಕೇಳಿದೆ. ದ್ಯಾಟ್ಸ್ ವೆನ್ ದ ಹೋಲ್ ಸ್ಟೋರಿ ಸ್ಟಾರ್ಟೆಡ್. ಆಗ ಇಮಿಡಿಯೇಟಾಗಿ ಬೆಸ್ಟ್ ಫೋಟೋಗ್ರಾಫರ್ನ ಕರೆಸಿ ಒಂದು ಫೋಟೋ ಶೂಟ್ ಮಾಡಿಸಿ ಬೆಸ್ಟ್ ಪಿಕ್ಚರ್ನ ಪ್ರಿಂಟ್ ಹಾಕಿಸ್ದೆ. ಅದು ಆ ಫೋಟೋ. ಅಯ್ಯೋ, ನಾನು ಸೀರೆ ಕೇಳಬೇಕು ಅಂತ ಬಂದೆ, ಇವ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಹಾಂ, ವೆರಿ ನೈಸ್. ಆ್ಯಕ್ಚುಲಿ ಸೀರೆ ಇದೆಯಲ್ಲ, ಆ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ಅದ್ರ ಹಿಂದೆ ಒಂದು ಕತೆ ಇದೆ. ಏನು ಹೇಳ್ತಿ ಕೇಳು. ಅಭಿ, ನಾನು ಕೇಳಕ್ಕೆ ಬಂದಿರೋದು ಆ ಸೀರೆನ. ನೀವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ. 3 ಸಲ ಸೀರೆ 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 ಅಂದೆ. ನೀವು ಒಂದು ಸಲನಾದರೂ ಆ ಸೀರೆ ಇಲ್ಲಿದೆ ಬಾ ನೋಡು ಅಂತ ಹೇಳಲೇ ಇಲ್ವಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಆ ಸೀರೆ ಹಿಂದೆನೂ ಒಂದು ಕತೆ ಇದೆ. ಇನ್ಫ್ಯಾಕ್ಟ್ ಈ ಮನೇಲಿ ನಿನಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ವಸ್ತು ಹಿಂದೆನೂ ಒಂದು ಕತೆ ಇದೆ. ಐ ಮೀನ್, ಒಂದು ರೊಮ್ಯಾಂಟಿಕ್ ಕತೆ ಇದೆ. ಹಾಗಲ್ಲಪ್ಪ, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ. ನನಗೆ ಕೇಳೋಕೆ ಧೈರ್ಯನೇ ಬರ್ತಿಲ್ಲ. ಸರಿ, ನಾನು ಹೊರಡ್ತೀನಿ. ವಾವ್, ಇತ್ತೀಚೆಗೆ ಅಂತ ನನ್ನ ಹುಡುಕೊಂಬಂದು ಮಾತಾಡಿಸ್ತಾ ಇದ್ದಾಳೆ. ಅಥವಾ ಲೀಲಾ ಒತ್ತಾಯಕ್ಕೆ ಬರ್ತಾ ಇದ್ದಾಳ?
ಹೊರಗೆ ಹೋಗೋದ್ರ ಬಗ್ಗೆ ಮಾತೇ ಆಗಲಿಲ್ಲ ಛೆ. ಬಟ್ ಅಮ್ಮ ಹೇಳ್ತಿರೋದು ಸರಿನೇ. ಲೀಲನ್ ದೃಷ್ಟಿಯಿಂದ ನಾನು ಯೋಚನೆನೇ ಮಾಡ್ತಾ ಇಲ್ಲ. ನೋಡಿ ಮೇಡಮ್, ಹೇಗಾಗೋಯ್ತು ನನ್ನ ಜೀವನ. ಈ ಲವಲ್ ಬಿದ್ದು ಎಲೆಕೋಸ್ತರ ಇರಬೇಕಾಗಿರೋ ನಾನು ಎಲೆಕೋಸ್ತರ ಆಗ್ಬಿಟ್ಟಿದ್ದೀನಿ. ಏನೇ ಮಾಡೋಕ್ಕೋದ್ರೂ ಎಡವಟ್ಟೆ ಆಗ್ತಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು 2 ಲವ್ ಟಿಪ್ಸ್ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಲವ್ ಟಿಪ್ಸು? ಅದು ನಾನು ಚೆನ್ನಾಗಿ ಹೇಳಿದ್ರಿ. ಈ ಪಂಚರ್ ಅಂಗಡಿಗೆ ಹೋಗಿ ಸ್ವಲ್ಪ ಬಟ್ಟೆ ಹೊಲ್ದ್ಕೊಡಿ ಅಂತ ಕೇಳ್ದಂಗಾಯ್ತು. ಅದು ಹಾಗಲ್ಲ ಮೇಡಮ್, ನನ್ನ ಹಾರ್ಟ್ ಪಂಚರ್ ಆಗೋದಕ್ಕಿಂತ ಮುಂಚೆ ಡಬಲ್ ಸೈಡ್ ಟೇಪ್ ಹಾಕಿ ಬಂದೋಬಸ್ತ್ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಮೇಡಮ್. ಮೇಡಮ್ ಪ್ಲೀಸ್ ನನ್ನ ಲವ್ ಲೈಫ್ನ ಸಕ್ಸಸ್ ಮಾಡಿಕೊಡಿ ಪ್ಲೀಸ್ ಮೇಡಮ್. ಸುಮ್ಮನೆ ರೀ ವಿಶ್ವರೂಪ್, ರಿಯಲ್ ಆಗಿ ಲವ್ ಮಾಡಬೇಕು. ಈ ಥರ ಸುಳ್ಳು ಹೇಳ್ಕೊಂಡು ಬಿಲ್ಡಪ್ ಕೊಡ್ಕೊಂಡು ಲವ್ ಮಾಡಿದ್ರೆ ಇದೇ ಥರ ಆಗೋದು. ಅದಕ್ಕೆ ರೂಪ ಬೈಕೊಂಡು ಹೋಗಿರ್ತಾಳೆ. ಬೈದು ಹೋಗಿಲ್ಲ ಮೇಡಮ್, ಸರಿಯಾಗಿ ಹೊಡೆದೇ ಹೋಗಿದ್ದೀನಿ. ನೋಡಿದ್ರೆ ಮೇಡಮ್, ಹಾರ್ಟ್ ಕೊಡ್ತೀನಿ ಅಂತ ಬಂದಿರೋ ಹುಡುಗನಿಗೆ ಈ ಟೆನ್ನಿಸ್ ಕೊಟ್ಟಲ್ಲಿ ಟೆನ್ನಿಸ್ ಬಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಡೆದು ಕಳಿಸ್ತಾರಲ್ವ, ಆ ಥರ ಹೊಡೆದು ಕಳಿಸ್ತಿದ್ದಾರೆ ಮೇಡಮ್. ಹಾಗಾದ್ರೆ ಈ ಪ್ರೀತಿ ಮಾಡೋ ಹುಡುಗರಿಗೆ ಬೆಲೆನೇ ಇಲ್ವಾ? ರೂಪ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ನಮ್ಮ ವಿಶ್ವರೂಪ್ಗೆ ನಾನು ಒಳ್ಳೆ ಹುಡುಗಿ ಹುಡುಕ್ತೀನಿ. ಅದು ಬಿಟ್ಟು ಹೊಡೆಯೋದೆಲ್ಲ ಯಾಕೆ ಮೇಡಮ್? ಬೇಡ ಮೇಡಮ್, ಬೇರೆ ಹುಡುಗಿನ ಬೇಡ. ನಾನು ಮದುವೆ ಅನ್ನೋದಾದ್ರೆ ಅದು ಇವಳನ್ನೇ, ಇಲ್ಲ ಅಂದ್ರೆ ಬ್ರಹ್ಮಚರ್ಯ ಆಗ್ತೀಯಾ? ಏನ್ ರೂಪ ನೀನು? ನೀನು ಮದುವೆ ಆಗಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಆಗ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನನ್ನನ್ನ ಬ್ರಹ್ಮಚಾರಿ ಮಾಡ್ಬೇಕಂತ ಹೊರಟಿದ್ಯಾ? ನೀನ್ ಹೆಣ್ಣಲ್ಲ, ನೀನ್ ಕಲ್ಲು. ಇನ್ನೊಂದ್ಸಲ ನನ್ನ ಹಿಂದೆ ಬಿದ್ರೆ ಕಲ್ಲಲ್ಲಿ ಹೊಡಿತೀನಿ. ಬಾ ಸುಮ್ಮನೆ ರೀ. ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಅಂತ ಹೇಳಿ ಸಾಲ್ವ್ ಮಾಡೋಣ. ನನ್ಗಿಳ ಮೇಲೆ ನಂಬಿಕೆ ಇಲ್ಲ ಮೇಡಮ್, ಅದಕ್ಕೆ ಲವ್ ಮಾಡೋಕ್ಕೂ ಮನ್ಸಿಲ್ಲ. ಅಂಬಿಕೆ, ನಿನಗೇಕಿಲ್ಲ ನನ್ನ ಮೇಲೆ ನಂಬಿಕೆ? ಆ ನಂಬಿಕೆ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಮಾಡ್ತೀಯಾ? ನಾನು ಒಂದಿಷ್ಟು ಟಾಸ್ಕ್ ಕೊಡ್ತೀನಿ, ಅದನ್ನ ಚಾಲೆಂಜ್ ಅಂತಾನೆ ಅನ್ಕೋ. ಅದ್ರಲ್ಲಿ ಗೆದ್ರೆ ನಾನು ನಿನ್ ಪ್ರೀತಿ ಮಾಡಕ್ ರೆಡಿ ಇದ್ದೀನಿ. ಅಬ್ಬಾ, ಪ್ರಾಬ್ಲಮ್ ಸಾಲ್ವ್. ಸೂಪರ್ ಅಲ್ಲ? ಆಗಿನ ಕಾಲದಲ್ಲೆಲ್ಲ ಸ್ವಯಂವರ ಹೀಗೆ ಆಗ್ತಾ ಇತ್ತು. ಅಯ್ಯೋ ಬೇಡ ಮೇಡಮ್. ಒಂದ್ ವೇಳೆ ಇವಳು ಹುಲಿ ಹಾಲು ತಗೊಂಡ್ ಬಾ, ಆಮೇಲೆ ಮುಸ್ಲಿಗೆ ಕೈಯಾರೆ ಊಟ ಮಾಡಿಸ್ಕೊಂಡ್ ಬಾ, ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಆಗುತ್ತೆ ಮೇಡಮ್? ಅದೆಲ್ಲ ಆಗಲ್ಲ. ಮೊದಲೇ ನಾನು ಬಡವ, BPL ಕಾರ್ಡ್ ಇಲ್ಲ ಅಷ್ಟೇ. ನಾನು ಇವಳನ್ನು ಮದುವೆಯಾಗಿ ಇವಳ ಆಧಾರ್ ಕಾರ್ಡಲ್ಲಿ ಹಸ್ಬೆಂಡ್ ಹೆಸರಲ್ಲಿ ನಂದು ಬರಿಬೇಕಂತ ಆಸೆ ಇದೆ ಮೇಡಮ್. ಆ ಥರ ಏನಾದರೂ ಆಗುವಂಥದ್ದಿದ್ರೆ ಹೇಳಿ ಮೇಡಮ್, ನಾನು ಮಾಡ್ಕೊಂಡು ಬರ್ತೀನಿ. ಸುಮ್ಮನೆ ರೀ ವಿಶ್ವರೂಪ್, ರೂಪ ಕಂಡೀಷನ್ ಏನು ಅಂತ ಹೇಳ್ತಾರೆ. ರೂಪ ಹೇಳು, ನಿನ್ ಕಂಡೀಷನ್ ಏನು ಅಂತ. ಕೇಳಕ್ ಮುಂಚೆನೆ ಹೆದರ್ತಿದ್ದಾನೆ ಮೇಡಮ್. ಇಂಥ ಪುಕ್ಳಂಗೆ ನಾನಂತೂ ಮನ್ಸ್ ಕೊಡಕ್ ರೆಡಿ ಇಲ್ಲ ಮೇಡಮ್. ಇವ್ ನಂಗೆ ತಾಳಿ ಕಟ್ಬೋದು, ಆದ್ರೆ ಜೀವನ ಪರ್ಯಂತ ಇವನ್ಗೆ ತಾಯಿ ತಾಳಿ ಕಟ್ಕೊಂಡು ನಾನ್ ಬದುಕಬೇಕು ಮೇಡಮ್. ನನ್ನಿಂದ ಆಗಲ್ಲ ಮೇಡಮ್ ಇದೆಲ್ಲ. ಏನ್ರಿ ವಿಶ್ವರೂಪ್, ಒಂದ್ ಹುಡುಗಿ ಹತ್ರ ಪುಕ್ಲ ಅಂತ ಅನ್ಸ್ಕೋತಿದ್ದೀರಾ? ಯಾ ಗಂಡಸ್ರು ಈ ಗತಿ ಬರಬಾರ್ದು ನೋಡಿ. ಅವಳ ಮುಂದೆ ನೀವು ಧೈರ್ಯವಂತರು ಅಂತ ತೋರ್ಸ್ಕೋಬೇಕು. ಪ್ರೇಮಲೋಕ ಪಿಕ್ಚರ್ ಅಲ್ಲಿ ಧೀರನಂತೆ ಧೀರ, ಶೂರನಂತೆ ಶೂರ, ಆ ಸಾಂಗ್ ಕೇಳಿಲ್ವಾ ನೀವು? ಸರಿ ಮೇಡಮ್, ಇದು ಒಂದ್ ಕೈ ನೋಡೇ ಬಿಡ್ತೀನಿ. ಸದ್ಯದಲ್ಲೇ ಇನ್ನು ನಾನು ಧೀರ ಶೂರ ವೀರ ಹಮ್ಮಿರನಾಗಿ ಹೊರಗಡೆ ಬರ್ತೀನಿ. ವೇಟ್ ಫಾರ್ ಮೀ ಮೇಡಮ್, ವೇಟ್ ಫಾರ್ ಮೀ. ಲೀಲಾ ಹತ್ರ ಮಧ್ಯಾಹ್ನ ಸೀರೆ ಬಗ್ಗೆ ಕೇಳೋಣ ಅನ್ಕೊಂಡೆ, ಮರ್ತೇ ಹೋಯ್ತು. ನೆನ್ಪಿದ್ರು ಹೇಗ್ ಕೇಳೋದು? ಒಂಥರ ಮುಜುಗರ ಅನ್ಸುತ್ತೆ. ಲಕ್ಷ್ಮಿ. ಹಾತೆ ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ, ಹಾಗೆ ಜನರಲ್ ಆಗಿ ಯೋಚನೆ ಮಾಡ್ತಿದ್ದೆ. ಅತ್ತೆ, ನಾನು ಲೀಲಾವ್ರ ಜೊತೆ ಸೇರಿದ್ಮೇಲೆ ನನಗೂ ಇನ್ನೊಬ್ರು ಮನಸ್ಸಲ್ಲಿ ಏನು ಯೋಚನೆ ಇರ್ಬೋದು ಅಂತ ಸ್ವಲ್ಪ ಗೊತ್ತಾಗಕ್ಕೆ ಶುರುವಾಗಿದೆ. ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಾ, ಅದೇನು ಅಂತ ಹೇಳಿ. ಲಕ್ಷ್ಮಿ ಕೇಳ್ಬಿಡ್ಲ? ಇವಳೇನಾದ್ರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ? ಅತ್ತೆ, ಅದೇನು ಅಂತ ಹೇಳಿ, ನನ್ನ ಕೈಲಾಗಿದ್ದನ್ನ ನಾನು ಮಾಡ್ತೀನಿ. ಲಕ್ಷ್ಮಿ, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಅದೇ ಅಭಿರೂಮಲ್ಲಿ ಫೋಟೋ ಇದೆಯಲ್ಲ, ಆ ಸೀರೆ ಎಲ್ಲಿದೆ ಅಂತ ನಿನಗೆ ಗೊತ್ತಾ?
ಯಾಕತ್ತೆ ಆ ಸೀರೆ? ಅಯ್ಯೋ ಯಾಕೆ ಅಂತ ಕೇಳ್ತಿದ್ದಾಳೆ. ತಪ್ಪು ತಿಳ್ಕೊಂಡ್ಲು ಅನ್ಸುತ್ತೆ. ಅಭಿ ಖುಷಿಗೋಸ್ಕರ ಆ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡೆ. ಅದನ್ನು ಹೇಗೆ ಹೇಳಲಿ ನಾನು? ಆಗ್ತಿಲ್ವೇ? ಏನಿಲ್ಲ ಲಕ್ಷ್ಮಿ, ಹಾಗೆ ಜನರಲ್ಲಾಗಿ ಕೇಳಿದೆ ಅಷ್ಟೇ. ಅದು ಸೀರೆ ಡಿಸೈನ್ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ. ಸರಿ ಬಿಡು, ಓಕೆ. ಅಂತರ ಅತ್ತೆ ಇಷ್ಟು ದಿನ ಇಲ್ದಿರೋ ಯೋಚನೆ ಈಗ ಯಾಕೆ ಮಾಡ್ತಿದ್ದಾರೆ? ಆ ಸೀರೆ ಬಗ್ಗೆ ಯಾಕೆ ಕೇಳಿದ್ರು? ವಿಷಯ ಏನೋ ಇದೆ, ಇದನ್ನೆಲ್ಲಿಗೆ ಬಿಡಬಾರ್ದು. ಅಂತರ ಅತ್ತೆನೇ ಡೈರೆಕ್ಟಾಗಿ ಕೇಳಬೇಕು. ಅತ್ತೆ, ಅಂತರ ಅತ್ತೆ, ಹೇಳಿ ಸರು. ಅಲ್ಲ ಅತ್ತೆ, ನೀವು ಲಕ್ಷ್ಮಿ ಅಕ್ಕನ ಹತ್ರ ಹೋಗಿ ಹೋಗಿ ಆ ಸೀರೆ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಅವ್ರಿಗೇನು ಗೊತ್ತಿರುತ್ತೆ? ಅದೇ ಆ ಲೀಲಾ ಬಗ್ಗೆ ಕೇಳಿ ಎಲ್ಲ ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆ ನಾಲೆಡ್ಜೇ ಇಲ್ಲ ಅವ್ರಿಗೆ. ಸರು, ಅವ್ರು ನಿಮಗಿಂತ ವಯಸ್ಸಲ್ಲಿ ಸ್ಥಾನದಲ್ಲಿ ದೊಡ್ಡವರು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಸಾರಿ ಅತ್ತೆ, ನಿಮಗೆ ಸೀರೆ ತಾನೇ ಬೇಕು? ನನ್ನ ಜೊತೆ ಬನ್ನಿ, ನಾನು ತೋರಿಸ್ತೀನಿ. ಪರವಾಗಿಲ್ಲ, ಬೇಡ. ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದೀನಿ, ಬನ್ನಿ ಅತ್ತೆ, ಬನ್ನಿ ಬನ್ನಿ ಅತ್ತೆ. ಸರು, ಅಯ್ಯೋ ಇಟ್ಸ್ ಓಕೆ, ಬನ್ನಿ. ದುರ್ಗಾ ಅಕ್ಕ, ಅಂತರತ್ತೆ ಏನೋ ಕೇಳ್ತಿದ್ರು, ನಿಮಗೆ ಗೊತ್ತಿರುತ್ತೆ ಅಂತ ಕರ್ಕೊಂಬಂದೆ. ಸರು, ಅತ್ತೆ ಏನು ಬೇಕು ಅಂತ ಹೇಳಿ. ದುರ್ಗಾ, ನಾನು ನಿನ್ನನ್ನಾಗಲಿ ಸರುನಾಗಲಿ ಏನೂ ಕೇಳಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸರುನೇ ಬಲವಂತ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು. ಅತ್ತೆ, ನಮ್ಮ ಹತ್ರ ಮುಜುಗರ ಯಾಕೆ? ಅಕ್ಕ, ನಾನು ಹೇಳ್ತೀನಿ, ಎಜೆ ರೂಮಲ್ಲಿ ಅಂತರ ಅತ್ತೆ ಫೋಟೋ ಇದೆಯಲ್ಲ, ಅದರಲ್ಲಿ ಇವ್ರು ಉಟ್ಕೊಂಡಿರೋ ಸೀರೆ ಬೇಕಿತ್ತಂತೆ. ಅದನ್ನು ಲಕ್ಷ್ಮಿ ಅಕ್ಕನ ಹತ್ರ ಕೇಳ್ತಿದ್ರು, ನಾನು ನಿಮ್ಮ ಹತ್ರ ಕರ್ಕೊಂಬಂದೆ. ಅತ್ತೆ, ನೀವ ಈ ಮಾತು ಹೇಳ್ತಾ ಇರೋದು? ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಆ ಫೋಟೋದಲ್ಲಿರೋದು ನಾನಲ್ಲ, ನಂತರನೇ ಬೇರೆ ಯಾರು ಅಂತ ಹೇಳ್ತಾ ಇದ್ದಿದ್ದು ನೀವು. ಇವತ್ತು ಆ ಫೋಟೋದಲ್ಲಿರೋ ಸೀರೆ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂದ್ರೆ ನೀವು ನಿಧಾನವಾಗಿ ನಮ್ಮ ಅಂತರಾತೆ ಆಗಿ ಬದಲಾಗ್ತಿದ್ದೀರಾ. ಸಾಕು, ನನಗಿಷ್ಟು ಸಾಕು. ಇನ್ನೀನು ಏನೇ ಹೇಳಿದ್ರು ನಾನು ಮಾಡ್ತೀನಿ, ನಾವು ಮಾಡ್ತೀವಿ. ದುರ್ಗಾ, ನನಗೆ ನಿಮ್ಮ ಹತ್ರ ಕೇಳಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಏನತ್ತೆ ನೀವು ನಮ್ಮಿಬ್ರನ್ನ ವಿಲನ್ಸ್ ಥರ ನೋಡ್ತಿದ್ದೀರಲ್ಲ? ನಾವು ಮನ್ಸಾರ ಹೇಳ್ತಿದ್ದೀವಿ, ನಮಗೆ ನೀವು ಅಂದರೆ ತುಂಬಾನೇ ಇಷ್ಟ. ಅದಕ್ಕೆ ನೀವು ಮನ್ಸಲ್ಲಿ ಅಂದ್ಕೊಂಡಿದ್ದನ್ನು ಪೂರೈಸಬೇಕು ಅಂತ ನಾವು ಕಷ್ಟಪಡ್ತೀವಿ. ನೀವು ಕೇಳಿದ ಸೀರೆ ಅಷ್ಟೇ ಅಲ್ಲ, ಅದೇ ಥರ ತುಂಬ ಸೀರೆಗಳು ಎಜೆ ರೂಮಲ್ಲಿದೆ. ಅದೆಲ್ಲದ್ರ ಮೇಲೂ ನಿಮಗೆ ಅಧಿಕಾರ ಇದೆ. ಇಷ್ಟು ದಿನ ನಿಮ್ಮ ವಸ್ತುಗಳೆಲ್ಲ ಬಿಕೋ ಅಂತ ಇತ್ತು, ಆದರೆ ಇವತ್ತು ಅದೆಲ್ಲದಕ್ಕೂ ಜೀವ ಬರುತ್ತೆ. ಯಾಕೆ ಹೇಳಿ? ನೀವು ಯಾವಾಗ ಅದನ್ನ ನೋಡ್ತಿರೋ, ಯಾವಾಗ ಉಪಯೋಗಿಸ್ತಿರೋ ಅಂತ ಅದೆಲ್ಲ ಕಾಯ್ತಾ ಇದೆ. ಇಷ್ಟು ದಿನ ಆದ್ಮೇಲಾದ್ರೂ ಇವತ್ತು ಕೇಳಿದ್ರಲ್ಲ, ತುಂಬ ಖುಷಿ ಆಯಿತು. ಎಜೆ ರೂಮಲ್ಲಿರೋ ವಸ್ತುಗಳು, ಒಡವೆಗಳು ಎಲ್ಲ ನಿಮ್ದೇನೆ. ಅವಾಗದು ನಿಮ್ಮ ಫೇವ್ರೇಟ್ ಆಗಿತ್ತು. ಈಗ ನೋಡಿ, ವಾಪಸ್ ನಿಮಗೆ ಸೇರ್ತಾ ಇದೆ. ಬನ್ನಿ ಅತ್ತೆ, ನಾನು ನಿಮಗೆ ಕೊಡ್ತೀನಿ. ಬೇಡ ದುರ್ಗಾ, ಅಭಿ ರೂಮಲ್ಲಿರ್ತಾರೆ, ಸರಿ ಹೋಗಲ್ಲ. ಅತ್ತೆ, ಈ ಮನೆ ನಿಮ್ದು, ಆ ರೂಮ್ ನಿಮ್ದು, ಆ ರೂಮಲ್ಲಿರೋ ಎಲ್ಲ ವಸ್ತುಗಳು ನಿಮ್ದೆ. ನಿಮಗೆ ಮುಜುಗರ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ಈಗ ಎಜೆ ಮನೇಲಿಲ್ಲ, ಹೊರಗೆ ಹೋಗಿದ್ದಾರೆ. ಬನ್ನಿ, ನಾನೇ ಕೊಡ್ತೀನಿ. ಬೇಡ ಅನ್ಸುತ್ತೆ ದುರ್ಗಾ. ಅತ್ತೆ, ನಾಚ್ಕೋಬೇಡಿ, ಬನ್ನಿ. ಬನ್ನಿ ಅತ್ತೆ, ಬನ್ನಿ ಅತ್ತೆ.
ಸೀರೆ ಬಗ್ಗೆ ಕೇಳ್ತಿದ್ರು. ನಾನು ಅವ್ರಿಗೆ ಪ್ರಶ್ನೆ ಮಾಡಿ ಅವ್ರ ಮುಂದಕ್ಕೇನು ಹೇಳಲೇಬಾರ್ದು. ಹಾಗೆ ಮಾಡ್ಬಿಟ್ನಲ್ಲ. ಛೇ, ಲೀಲಾ ಅಂತ ಕೇಳಿದ್ರೆ ಗೊತ್ತಾಗತ್ತೆ. ನಾನೊಬ್ಳು ತಡ್ಡಿ. ಅವ್ರ ಸೀರೆ ಅಂತ ಅಂದ್ರು, ನಾನು ಯಾಕೆ ಅಂತ ಕೇಳಿದೆ. ಅತ್ತೆ, ಅತ್ತೆ ಯಾಕೊಬ್ರಿ ಬೇಜಾರಲ್ಲಿ ಕೂತಿದ್ದೀರಾ? ಬೇಜಾರ? ನಾನಾ? ಇಲ್ಲ ಲಕ್ಷ್ಮಿ. ಇಲ್ಲ, ನೀವು ಸುಳ್ಳು ಹೇಳ್ಬೇಡಿ. ನಾನು ಬರುವಾಗ ನೋಡ್ಕೊಂಡು ಬಂದೆ. ಅದೇನು ಅಂತ ಹೇಳಿ. ಲಕ್ಷ್ಮಿ, ನಾನು ಅಂತರಕ್ಕ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ನಿಂಗೆ ಅನ್ಸುತ್ತೆ? ಮನೆ ತುಂಬಾ ನೀವೇ ಕಾಣ್ತೀರಾ, ಯಾವಾಗ್ಲೂ ಒಟ್ಟಿಗೆ ಇರ್ತೀರಾ. ಅಕ್ಕ ತಂಗಿಗಿಂತ ತುಂಬಾ ಕ್ಲೋಸ್ ಅನ್ಸುತ್ತೆ. ಹೌದು ಹೌದು, ಕರೆಕ್ಟ್ ನೀನು ಹೇಳ್ತಿರೋದು. ಆದ್ರೆ ಯಾಕೋ ಇತ್ತೀಚೆಗೆ ಅಂತರ ಅಕ್ಕ ನನ್ನ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿಲ್ಲ. ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಿಂಗೆ ಅನ್ಸುತ್ತಾ? ನನ್ನ ಖಂಡಿತ ಹಾಗನ್ನಿಸ್ತಿಲ್ಲ. ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಯಾಕೆ ಅನ್ಕೊಂತೀರಾ? ಇಷ್ಟು ದಿನ ಅಂತರ ಅತ್ತೆಗೆ ಈ ಮನೆ ಅಡ್ಜಸ್ಟ್ ಆಗಿರ್ಲಿಲ್ಲ. ಆಗ ನೀವು ಅವ್ರ ಜೊತೆಗಿದ್ರಿ. ಆದ್ರೆ ಈಗ ಅವರು ನಿಧಾನವಾಗಿ ಮನೆ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮನೆಯವ್ರ ಜೊತೆ ಬೆರೆಯಕ್ಕೆ ಶುರು ಮಾಡಿದ್ದಾರೆ. ಇಂಥ ಟೈಮಲ್ಲಿ ಅವ್ರು ನಿಮ್ಮೊಬ್ರ ಜೊತೆ ಇರೋಕ್ಕಾಗಲ್ವಲ್ಲ, ಅವರು ಅದಕ್ಕೆ ಬೇರೆಯವ್ರ ಜೊತೆ ಇದ್ದಾರೆ. ಅದನ್ನೇ ನೀವು ಅವಾಯ್ಡ್ ಅಂತ ಅನ್ಕೊಂತಿದ್ದೀರಾ ಅಷ್ಟೇ. ನಾನೇ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಅನ್ಸುತ್ತೆ. ಏಜೆ ಮತ್ತೆ ಅಂತರ ಅಕ್ಕ ಒಟ್ಟಿಗೆ ಚೆನ್ನಾಗಿರ್ಬೇಕು, ಅದೊಂದೇ ನನ್ನ ಉದ್ದೇಶ. ಅದಾಗ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. ಜವಾಬ್ದಾರಿ ಮುಗಿತು ಅಂದ್ರೆ ಅಂದ್ರೆ ಏನರ್ಥ? ಅತ್ತೆ, ನೀವೇನ್ ಹೇಳ್ತಿದ್ದೀರಾ? ನಿಮ್ಮ ಮಾತಿನ ಅರ್ಥ ಏನು? ಲಕ್ಷ್ಮಿ, ಜವಾಬ್ದಾರಿ ಅನ್ನೋ ಭಾರನ ಕೆಳಗಿಳಿಸ್ಬೋದು ಅಂತ ಹೇಳಕ್ ಬಂದೆ. ನೀನ್ ಏನೇನೋ ಅನ್ಕೋತ್ಯಾ? ದುರ್ಗಾ, ಸರು, ನಾನು ಈಗಲೂ ಹೇಳ್ತಾ ಇದ್ದೀನಿ, ನನಗಿದು ಯಾಕೋ ಸರಿ ಅನಿಸ್ತಿಲ್ಲ. ಪ್ಲೀಸ್ ಬನ್ನಿ, ಹೊರಟೋಗೋಣ. ಅತ್ತೆ, ಇದು ನಿಮ್ಮ ಮನೆ. ನಿಜ ಹೇಳಬೇಕು ಅಂದರೆ ಇಷ್ಟು ವರ್ಷದಲ್ಲಿ ಏಜೆ ಇಲ್ಲದೆ ಇರೋ ಟೈಮ್ನಲ್ಲಿ ನಾವು ಯಾವತ್ತೂ ಅವ್ರ ರೂಮಿಗೆ ಬಂದೂ ಇಲ್ಲ, ಏನೂ ಮುಟ್ಟೂ ಇಲ್ಲ. ಆದರೆ ನಾವು ನಿಮಗೋಸ್ಕರ ಬಂದಿದ್ದೀವಿ. ನಾವೇನು ಮಾಡಿದ್ರು ನಿಮಗೋಸ್ಕರನೇ ಅತ್ತೆ, ನಮ್ಮ ನಂಬಿ. ಅತ್ತೆ, ನಿಮಗೆ ಸಂಬಂಧಪಟ್ಟ ಸೀರೆ ಒಡವೆ ಎಲ್ಲ ಆ ವಾರ್ಡ್ರೋಬಲ್ಲಿದೆ, ಹೋಗಿ ತಗೊಳ್ಳಿ. ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ. ಅತ್ತೆ, ನನ್ನನ್ನು ನೋಡಿ. ನಾನು ಮನ್ಸಾರೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮ ವಿಷಯದಲ್ಲಿ ನಾವು ತಪ್ಪಾಗಿ ಮಾತಾಡೋದಿರಲಿ, ತಪ್ಪಾಗಿ ಯೋಚನೆ ಸಹ ಮಾಡಲ್ಲ. ನಮಗೆ ನೀವು ಬರೀ ಅತ್ತೆ ಅಲ್ಲ, ತಾಯಿ ಸ್ಥಾನದಲ್ಲಿದ್ದೀರಾ. ದಯವಿಟ್ಟು ಹೋಗಿ ತಗೊಳ್ಳಿ. ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ಆದರೆ ದುರ್ಗಾ ಸರು, ಏಜೆ ಅವ್ರ ರೂಮಲ್ಲಿ ನೀವೇನ್ ಮಾಡ್ತಿದ್ದೀರಾ? ಅಕ್ಕ, ನೀವು ಇಲ್ಲಿ, ಅದು ಇವ್ರ ಜೊತೆ? ಏನ್ಲಿಲ್ಲ ಹೀಗೆ ಕೇಳ್ತಾ ಇದೆಯಾ? ಇದು ಅಂತರ ಅತ್ತೆ ರೂಮು. ಅವ್ರ ರೂಮ್ಗೆ ಅವರೇ ಬರಬಾರ್ದು ಅಂತ ಹೇಳ್ತಾ ಇದೆಯಾ? ಅವರು ಈ ಮನೆ ಯಜಮಾನಿ. ಅವ್ರು ಎಲ್ಲಿಗೆ ಬೇಕಿದ್ರು ಬರ್ಬೋದು, ಏನ್ ಬೇಕಿದ್ರು ಮಾಡ್ಬೋದು. ಒಂದು ನಿಮಿಷ ಸರು. ಲೀಲಾ, ಅದೇನು ಅಂತ ನಾನು ಹೇಳ್ತೀನಿ, ಆದರೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಅಕ್ಕ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಾ? ಇಲ್ಲ, ನೀವು ಹೇಳಿ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ತಪ್ಪು ತಿಳ್ಕೊಳ್ತಿದ್ರು. ಇಟ್ಸ್ ಎ ಕ್ವೈಟ್ ಕಾಮನ್. ಆ್ಯಕ್ಚುಲಿ ಅಭಿಯವರು ಆ ಫೋಟೋ ಮುಂದೆ ನಿಂತ್ಕೊಂಡು ಪ್ರತಿದಿನ ನಾನು ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನಿನ್ನನ್ನು ಇದೇ ಸೀರೆ ಅಲಂಕಾರದಲ್ಲಿ ನೋಡಬೇಕು ಅಂತ ಹೇಳಿಕೊಂಡು ತುಂಬ ನೊಂದ್ಕೋತಿದ್ರು. ಅದಕ್ಕೆ ನಾನು ಆ ಸೀರೆ ಬಗ್ಗೆ ಲಕ್ಷ್ಮಿ ಅವ್ರನ್ನ ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು.
ಇವರಿಬ್ರಿಗೆ ಹೇಗೋ ಗೊತ್ತಾಗಿ ದುರ್ಗಾ ಸರು ನನ್ನನ್ನೆಲ್ಲ ಕರ್ಕೊಂಡು ಬಂದರು. ಮನೆ ಯಜಮಾನಿ ನಿನಗೆ ಅಪ್ಡೇಟ್ ಮಾಡ್ಬೇಕಾ ಲೀಲಾ? ದುರ್ಗಾ, ಯಜಮಾನಿ ಆದ್ರೇನು ಯಜಮಾನ ಆದ್ರೇನು, ಲೀಲಾ ನನ್ನ ಸ್ನೇಹಿತೆ. ನೀವು ಹೀಗೆಲ್ಲ ಮಾತಾಡ್ಕೊಡ್ದು. ಅಕ್ಕ, ನೀವ್ ಯಾಕೆ ವಾದ ಮಾಡ್ತಿದ್ದೀರಾ? ಈಗೇನು ಸೀರೆ ತಾನೆ. ಲೀಲಾ, ಲೀಲಾ, ಅದೇನೋ ಹೇಳಕ್ ಬಂದೆ, ಏನ್ ಹೇಳು? ಸೀರೆನ ದುರ್ಗಾ ಮತ್ತೆ ಸರು ತಂದ್ಕೊಡ್ತಾರೆ ಅಂತ ಹೇಳಕ್ ಬಂದೆ. ಹೋಗಿ ಸೀರೆ ತಂದ್ಕೊಡಿ. ನಾವು ಅದಕ್ಕೆ ಬಂದಿತ್ತು.